ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನು ಮುಖ್ಯಮಂತ್ರಿ ಮಾಡುವಂತೆ ವಿವಿಧ ಸಂಘಟನೆಗಳ ಮುಖಂಡರಿಂದ ತುಮಕೂರಿನಲ್ಲಿ ಪ್ರತಿಭಟನೆ. ತುಮಕೂರಿನ ಟೌನ್ ಹಾಲ್ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಪ್ರತಿಭಟನೆಯಲ್ಲಿ ಪಾಲ್ಗೊಂಡ ಪ್ರತಿಭಟನಾಕಾರರು ರಕ್ತದಲ್ಲಿ ಪತ್ರ ಬರೆದು ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಮುಖ್ಯಮಂತ್ರಿ ಮಾಡುವಂತೆ ಎಸಿಸಿ ಮುಖ್ಯಸ್ಥರಿಗೆ ಪತ್ರ ಕಳುಹಿಸುವ ಮೂಲಕ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನು ಮುಖ್ಯಮಂತ್ರಿ ಮಾಡುವಂತೆ ಒತ್ತಾಯಿಸಿದರು. ಇದೇ ಸಂದರ್ಭದಲ್ಲಿ ದಲಿತ ಸಂಘಟನೆಯ ಮುಖಂಡರಾದ ಬಂಡೆ ಕುಮಾರ್ ಮಾತನಾಡಿ, ರಾಜ್ಯ ಕಂಡ ಸಜ್ಜನ ರಾಜಕಾರಣಿಗಳಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಒಬ್ಬರು. ಇದುವರೆಗೂ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಹಾಗೂ ಮುಖಂಡನಾಗಿ ತನಗೆ ನೀಡಿದ ಜವಾಬ್ದಾರಿಯನ್ನ ಅಚ್ಚುಕಟ್ಟಾಗಿ ನಿರ್ವಹಿಸಿದ ಗೃಹ ಸಚಿವರನ್ನ ಎಐಸಿಸಿ ಮುಖ್ಯಸ್ಥರು ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನು ಮುಖ್ಯಮಂತ್ರಿ ಮಾಡುವಂತೆ ಒತ್ತಾಯಿಸಿದರು. ಹಾಗೂ ಉಳಿದಿರುವ 2.5 ವರ್ಷ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನು ಮುಖ್ಯಮಂತ್ರಿ ಮಾಡಬೇಕು. 2028ಕ್ಕೆ ಯಾರು ಬೇಕಾದರೂ ಮುಖ್ಯಮಂತ್ರಿ ಆಗಲಿ ಎಂದರು. ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ವಾಲೆ ಚಂದ್ರಯ್ಯ, ಛಲವಾದಿ ಸಮುದಾಯದ ಮುಖಂಡರಾದ ಸಿ ಭಾನುಪ್ರಕಾಶ್, ಹೆಗ್ಗೆರೆ ಕೃಷ್ಣಪ್ಪ, ಗೌಡಿಹಳ್ಳಿ ಸಿದ್ದಲಿಂಗಯ್ಯ, ಛಲವಾದಿ ಶೇಖರ್, ಮಹೇಶ್, ಅರುಣ್, ದಂಡುಕುಮಾರ್ ಸೇರಿದಂತೆ ಹಲವು ಮುಖಂಡರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು. ವರದಿ ಎಎನ್ ಪೀರ್, ತುಮಕೂರು. ಸರ್ವದನ್ನು ಒಟ್ಟಿಗೆ ಕೊಂಡೊಯ್ಯುವಂತ ವ್ಯಕ್ತಿ. ಹಾಗಾಗಿ ನಾನು ಸಿದ್ದರಾಮಯ್ಯ ಅವ್ರಿಗೆ ಮನವಿ ಮಾಡ್ತಾ ಇದ್ದೀನಿ. ಸಿದ್ದರಾಮಯ್ಯರೇ, ನೀವೇನಾದ್ರೆ 2.5 ವರ್ಷ ಪರಮೇಶ್ವರ್ ಬಗ್ಗೆ ಅಭಿಮಾನ ಇದ್ರೆ ಮತ್ತೆ ಈ ಜನಾಂಗದ ಬಗ್ಗೆ ಅಭಿಮಾನ ಇದ್ರೆ ನಿಮ್ಮ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿದು ಡಾಕ್ಟರ್ ಜಿ ಪರಮೇಶ್ವರ್ ಮುಖ್ಯಮಂತ್ರಿ ಮಾಡಬೇಕು. ನೀವು ಡಿ ಕೆ ಶಿವಕುಮಾರ್ ಸೇರ್ಕೊಂಡು 2028 ತೀರ್ಮಾನ ಮಾಡ್ಕೊಂಡು ಯಾರೋ ಮುಖ್ಯಮಂತ್ರಿ ಆಗಿ ನಾವು ದಲಿತ ಕೊಡ್ತಾ ಕೇಳ್ತಿಲ್ಲ. ಪರಮೇಶ್ವರ್ನ ಈ ತುಮಕೂರು ಜಿಲ್ಲೆ ಜನತಾ ಪರವಾಗಿ ಕೇಳ್ತಾ ಇದ್ದೀವಿ. ಸಿದ್ದರಾಮಯ್ಯಗೆ ಏನಾದ್ರು ಅಭಿಮಾನ ಇದ್ರೆ ಪರಮೇಶ್ವರ್ಗೆ ಈ ಕೂಡಲೇ ಮುಖ್ಯಮಂತ್ರಿ ಸ್ಥಾನ ಬಿಟ್ಕೊಟ್ಟು ಈ 2.5 ವರ್ಷ ಮುಖ್ಯಮಂತ್ರಿ ಸ್ಥಾನ ಡಾಕ್ಟರ್ ಜಿ ಪರಮೇಶ್ವರ್ ಮಾಡಬೇಕು ಅಂತ ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಹಾಗೆಯೇ ನಮ್ಮ ರಾಜ್ಯ ನಾಯಕರು ಮತ್ತು ರಾಷ್ಟ್ರ ನಾಯಕರು ಮನವಿ, ನೀವೇನಾದ್ರು ದಲಿತ ಕೊಟ್ಟು ನಾವು ಕೇಳ್ತಾ ಇಲ್ಲ. ದಲಿತ ಸಿಎಂ ಅಂತ ಯಾಕಪ್ಪ ಕೇಳ್ತಿದ್ದೀವಿ ಅಂದ್ರೆ, ದಲಿತರು ಇವತ್ತಿಂದ ಸ್ಟಾರ್ಟ್ ಆಗಿಲ್ಲ, ಈ ಸಂವಿಧಾನ ಹುಡ್ದಾಗಿಂದ ಸ್ಟಾರ್ಟ್ ಆಗಿದೆ. ಅವತ್ತಿಂದ ಕೇಳ್ತಾ ಇದ್ದೀವಿ. ಈ ಮಲ್ಲಿಕಾರ್ಜುನ ಖರ್ಗೆ ಅವರಾಗಿರ್ಲಿ, ಯಾರು ದಲಿತರು ಮುಖ್ಯಮಂತ್ರಿ ಮಾಡಲಿಲ್ಲ. ಆದ್ರೂ ನಮ್ಮ ತುಮಕೂರು ಜಿಲ್ಲೆಯ ಜನತೆ ಏನಪ್ಪ ಕೇಳ್ತಾವ್ರಂದ್ರೆ, ಜನರಲ್ ಕೊಡೋದನ್ನು ಮಾಡಕ್ಕಾಗಲಿಲ್ಲ. ಈ ಕೂಡಲೇ ನಾನು ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೆ ಎಲ್ಲ ರಾಜ್ಯ ನಾಯಕರಲ್ಲಿ ಮನವಿ ಮಾಡ್ತಾ ಇದ್ದೀನಿ. ನೀವು ಒಂದು ವೇಳೆ ಈ 2.5 ವರ್ಷ ಕೆಪಿಸಿಸಿ ಪರಮೇಶ್ವರ್ ಸಾಹೇಬರು ಮುಖ್ಯಮಂತ್ರಿ ಮಾಡಲಿಲ್ಲ ಅಂದ್ರೆ ನೀವು 2028ಕ್ಕೆ ತಕ್ಕ ಶಾಸ್ತಿಯನ್ನು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಈ ಮೂಲಕ ಒತ್ತಾಯ ಮಾಡ್ತಿದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ. ಅಧಿಕಾರ ಮಾಡ್ತಾ ಇದ್ದೇವೆ ನಾವು. ಈ ಜಿಲ್ಲೆ ಮುಖಾಂತರ ಎಲ್ಲ ದಲಿತರ ಸಂಘಟನೆಯ ಎಲ್ಲ ದಲಿತರ ಸೇರಿ ಒಟ್ಟಾರೆ ಸೇರಿ ನಾವು ಕೂಗಾಗ್ತಾ ಇದ್ದೇವೆ. 40 ವರ್ಷ ಸತತವಾಗಿ ಜಿ ಪರಮೇಶ್ವರ್ ಅವರು ಇವತ್ತು ರಾಜಕೀಯದಲ್ಲಿ ಇದ್ದಾರೆ. ನಾವು ದಯಮಾಡಿ ಈ ಜಿಲ್ಲೆ, ಈ ಕರ್ನಾಟಕ ರಾಜ್ಯದಲ್ಲಿ ದಲಿತರು ಹೆಚ್ಚಿನ ಸಂಖ್ಯೆಗೆ ನಾವು ಕಾಂಗ್ರೆಸ್ ಪಕ್ಷ ವೋಟ್ ಹಾಕ್ತಾ ಇದ್ದಾರೆ. ಯಾವುದೇ ಪಕ್ಷ ಅಧಿಕಾರಕ್ಕೆ ಬಂದರೂ ದಲಿತರನ್ನ ಕಡೆಗಣಿಸ್ತಾ ಇದ್ದಾರೆ. ಯಾವುದೇ ಪಕ್ಷದಲ್ಲಿ ದಲಿತರಿಗೆ ಒಂದು ಮುಖ್ಯಮಂತ್ರಿ ಸ್ಥಾನ ಕೊಡ್ತಾ ಇಲ್ಲ. ದಯಮಾಡಿ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಅವರು, ಆಲ್ ಇಂಡಿಯಾ ಎಐಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು, ಸೋನಿಯಾ ಗಾಂಧಿ ಮೇಡಮ್ ಅವರು, ಪ್ರಿಯಾಂಕಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು ನಾವೆಲ್ಲ ಒಗ್ಗಟ್ಟಾಗಿ ಒಂದಾಗಿ ಏನು ದಲಿತ ಸಿಎಂ ಸತತವಾಗಿ ಅಲ್ಲಿ 1 ತಿಂಗಳಿಂದ ನಾವು ಶೇಕ್ ಮಾಡ್ತಾ ಇದ್ದೀವಿ. ಈ ಜಿಲ್ಲೆ ಒಳಗೆ ತುಮಕೂರಲ್ಲಿ ನಾವು ಮನಗಂಡು ದಲಿತ ಸಿಎಂ ಶ್ರೀ ಪರಮೇಶ್ವರ್ ಅವರಿಗೆ ಮಾಡಬೇಕು. 40 ವರ್ಷ ಸತತವಾಗಿ ಕಾಂಗ್ರೆಸ್ ಪಕ್ಷಕ್ಕೋಸ್ಕರ ತನು ಮನ ಧನ ತ್ಯಾಗ ಮಾಡಿ ಕಾಂಗ್ರೆಸ್ ಪಕ್ಷ ಸಂಘಟನೆ ಮಾಡ್ತಾರೆ. 8 ವರ್ಷ ಕೆಪಿಸಿಸಿ ಅಧ್ಯಕ್ಷ ಆಗೋರೆ, 3 ಸರಿ ಹೋಮ್ ಮಿನಿಸ್ಟರ್ ಆಗೋರೆ, 7 ಸಾರಿ ಗೆದ್ದಿದ್ದಾರೆ. ಇದಕ್ಕಿಂತ ರಾಜಕಾರಣಿ ಯಾರು ಬೇಕು? ಯಾವುದೇ ಒಂದು ಕಳಂಕ ಇಲ್ಲ, ಯಾವುದೇ ಒಂದು ಹಗರಣ ಇಲ್ಲ, ಯಾವುದೇ ಒಂದು ಅನ್ಯಾಯ ಇಲ್ಲ. ಇದಕ್ಕಿಂತ ಪ್ರಾಮಾಣಿಕ ವ್ಯಕ್ತಿ ಈ ರಾಜ್ಯದಲ್ಲಿ ಯಾರೂ ಇಲ್ಲ ಅಂತೇಳಿ ಎಲ್ಲ ಸಮೀಕ್ಷೆ ಪ್ರಕಾರ ಬಂದಿದೆ ಪೇಪರಲ್ಲಿ. ದಯಮಾಡಿ ತಾವೆಲ್ಲ ಅರ್ಥ ಮಾಡ್ಕೊಂಡು, ಏನು ಕಾಂಗ್ರೆಸ್ಸಿನ ಆಲ್ ಇಂಡಿಯಾ ಕಮಿಟಿಯ ಎಲ್ಲ ಎಐಸಿ ಸದಸ್ಯರು ಇರ್ಬೋದು, ಅಧ್ಯಕ್ಷರು ಇರ್ಬೋದು, ಎಲ್ಲ ಒಗ್ಗಟ್ಟಾಗಿ ದಯಮಾಡಿ ಜಿ ಪರಮೇಶ್ವರ್ ಸಾಹೇಬರನ್ನ ನೀವು ಮುಖ್ಯಮಂತ್ರಿ ಸ್ಥಾನ ಮುಂದೆ ಕೊಡಬೇಕು ಅಂತೇಳಿ ದಲಿತ ಪರ ಸಂಘಟನೆ ಎಲ್ಲ ದಲಿತ ಪರವಾಗಿ ನಿಮ್ಮನ್ನ ಕಾಂಗ್ರೆಸ್ ಪಕ್ಷನ ಕೇಳ್ಕೊಂತ